ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಈ ವರ್ಷನೂ ಕೂಡ ಹಂಪಿ ಬೈ ಸ್ಕೈ ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ಜಾತ್ರೆಗಳಲ್ಲಿ ಉತ್ಸವಗಳು ಇತ್ತೀಚೆಗೆ ವ್ಯೂ ಬೈ ಸ್ಕೈ ಅಂತ ಮಾಡ್ತಾರೆ. ಅಂದರೆ ಆ ಜಾತ್ರೆಗಳು ಆ ಊರಿನಲ್ಲಿ ನಡೀತಕ್ಕಂಥ ಸಮಾವೇಶಗಳ ಬಗ್ಗೆ ಶಾಪರಲ್ಲಿ ವ್ಯೂ ಮಾಡ್ತಾರೆ. ಬಟ್ ಇದ್ರ ವಿಶೇಷ ಏನು ಅಂದರೆ, ನಾನು ಕೂಡ ಹಿಂದಿನ ವರ್ಷ ಹೋದಾಗಲೇ ಗೊತ್ತಾಗಿದ್ದು, ಹಂಪಿನ ಮೇಲಿಂದ ನೋಡೋದೇ ಒಂದು ಖುಷಿ. ನಾವೆಲ್ಲ ಕೆಳಗಡೆಯಿಂದ ನೋಡಿದ್ದೀವಿ. ಬೇರೆ ಜಾತ್ರೆಗಳಲ್ಲಿ ಆ ಜಾತ್ರೆ ಶಾಮಿಯಾನ ಮನೆಗಳು ಬಿಲ್ಡಿಂಗ್ಗಳು ಕಾಣಿಸುತ್ತೆ, ಆ ಊರಲ್ಲಿ ಹಾಕಿರೋ ಲೈಟ್ ಕಾಣಿಸುತ್ತೆ. ಇಲ್ಲಿ ಹಂಗಲ್ಲ, ನಿಮಗೆ ಪ್ರತಿಯೊಂದು ಮಾನ್ಯುಮೆಂಟ್ಸು ಕೂಡ ಹಂಪಿ ಬೈ ಸ್ಕೈಯಲ್ಲಿ ಎಲ್ಲ ಏನಾದರೂ ಬಿಟ್ಟು ಹೋಗಿದ್ರು ಕೂಡ ನಾವು ವ್ಯೂ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಯಾವ ಥರ ವ್ಯೂ ಇದೆ ಅಂದರೆ, ಲ್ಯಾಂಡ್ಸ್ಕೇಪಿಂಗು, ಆ ಕಡೆ ಅಂಜನಾದ್ರಿ ನಡುವೆ ತುಂಗಭದ್ರಾ ನದಿ, ಈ ಕಡೆ ವಿರೂಪಾಕ್ಷೇಶ್ವರ, ಅದರ ಎದುರು ಬಸವಣ್ಣ, ಮಾತಂಗ ಪರ್ವತ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರ ಮಾಹಿತಿ ಸಾರ್ವಜನಿಕರಿಗೆ ಹೋಗಬೇಕಾಗಿದೆ. ಅದನ್ನು ಅವರು ಆ ವ್ಯೂವನ್ನು ಅನುಭವಿಸಬೇಕಾಗಿದೆ. ಹಿಂದಿನ ವರ್ಷ 3 ದಿವಸ ಸತತವಾಗಿ ತುಂಬ ಚೆನ್ನಾಗಿ ನಡೀತು. ಈ ವರ್ಷವೂ ಕೂಡ ಸಾರ್ವಜನಿಕರನ್ನು ಉಪಯೋಗಿಸಬೇಕಾಗಿ ನಾನು ಕೋರ್ಕೊಳ್ತೀನಿ. ಎಷ್ಟು ಚಾಪ್ಟರ್ ಇದಾವೆ? ಎಷ್ಟು? 2 ಚಾಪರ್ ಇದೆ. ಅವರಿಗೆ ನಾವು ಜಾಗ ಮಾತ್ರ ಕೊಟ್ಟಿದ್ದೀವಿ. ಎಲ್ಲ ಅವರು ಓನ್ ಕಾಸ್ಟಲ್ಲೇ ಅವರು ಆಪರೇಟ್ ಮಾಡ್ತಾರೆ. ಅವರು 3,900 ರೂಪಾಯಿನ ಈ ಸಲ ಫಿಕ್ಸ್ ಮಾಡಿದ್ದಾರೆ. ಅವರು ಕೂಡ ಮೂಮೆಂಟ್ ನೋಡಿ ಹಣವನ್ನು ಫಿಕ್ಸ್ ಮಾಡ್ಯಾರ. ಈ ವರ್ಷ ಅವರು ಜಾಸ್ತಿ ಮಾಡ್ತೀವಿ ಅಂದರು. ನಾವು ಜಾಸ್ತಿ ಮಾಡಿದ್ರೆ ಜನ ಬರಲಿಕ್ಕಿಲ್ಲ, ಹಿಂದಿನ ವರ್ಷಕ್ಕಿಂತ 100 ರೂಪಾಯಿ ಕಡಿಮೆ ಮಾಡಿ ಅಂತ ಹೇಳಿದ್ವಿ. ಹಿಂದಿನ ವರ್ಷ 4,000ನೇ ಇತ್ತು, ಈಗ 100 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಎಷ್ಟು ಸಮಯ? ಮಕ್ಕಳಿಗೂ ವಯಸ್ಕರಿಗೂ ಸೇಮ್ ಇದೆಯಾ ಸರ್? ಮಕ್ಕಳಿಗೂ ವಯಸ್ಕರಿಗೂ ಸೇಮ್ ಇದೆಯಾ? ಇಲ್ಲ, ಅದು ಒಂದು ಏಜ್ ಮೇಲೆ ಮಾತ್ರ ಅಲೋ ಮಾಡ್ತಾರೆ, ಚಿಕ್ಕ ಏಜಿಗೆ ಅಲೋ ಮಾಡೋದಿಲ್ಲ. ಎಲ್ಲರಿಗೂ ಸೇಮ್ ಇರುತ್ತೆ. ಎಷ್ಟು ನಿಮಿಷ ಸರ್? 5 to 7 ಮಿನಿಟ್ಸ್. ಅಂದರೆ ಟೇಕ್ ಆಫ್ ಏನಾಗುತ್ತಿದ್ದು ಇದು ಎಕ್ಸಾಕ್ಟ್ಲಿ ಮಿನಿಟ್ಸ್ ಅಲ್ಲ, ಟೇಕ್ ಆಫ್ ಆಗಿ ಮತ್ತೆ ಲ್ಯಾಂಡ್ ಆಗೋದು ಸೇರ್ಕೊಂಡು 5 ಮಿನಿಟ್ಸ್. ಒಂದು ರೌಂಡ್ ಚೆನ್ನಾಗಿರುತ್ತೆ. ಹಂಪಿ ನೋಡಲಿಕ್ಕೆ ಬ್ಯೂಟಿಫುಲ್ ವ್ಯೂ ಇದೆ. ಹಂಪಿ ಬೈ ಸ್ಕೈ ಅನ್ನೋದು ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಸ್ ಎ ವೆರಿ ಗ್ರೇಟ್ ಕಾನ್ಸೆಪ್ಟ್. ಫೀಸ್ ಇದು ನೋಡೋಕೆ ಕಡಿಮೆ ಸ್ಕೈ ಹೋದ ವರ್ಷ ಕೂಡ ನಡೀತು, ಈ ವರ್ಷ ಕೂಡ ನಡೀತಾ ಇದೆ. ಎಲ್ಲ ಪ್ರವಾಸಿಗಳು ಎಲ್ಲರೂ ನಮ್ಮ ಜನರು ಇದೊಂದು ಅನುಭವ ಪಡೀಬೇಕಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಸರ್ಕಾರ ಇವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇಷ್ಟೆಲ್ಲ ಅನುಕೂಲ ಮಾಡಿದ್ದಾರೆ. ದಯವಿಟ್ಟು ತಾವೆಲ್ಲ ಬಂದು ಈ ಉತ್ಸವದ್ದು ಹಂಪಿ ಬೈ ಸ್ಕೈ ನೋಡಿ ಸಂತೋಷ ಪಡಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಇವತ್ತೇನಾದರೂ ಉಪಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಕಾರ್ಯಕ್ರಮಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಕನ್ಫರ್ಮ್ ಬರ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಟೂರಿಸಂ ಮಿನಿಸ್ಟರ್ ಅಂತ ಬರ್ತಾ ಇದ್ದಾರೆ, ಹಾಗಾಗಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.